ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿ ದೈವಿಕ ಶಕ್ತಿ ಅಥವಾ ಧನಾತ್ಮಕ ಶಕ್ತಿ ನೆಲೆಯಾಗಬೇಕಾದರೆ ಮೊದಲು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬೇಕು. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಕಾರಾತ್ಮಕತೆಯನ್ನು ಹೊರಹಾಕಲು ಈ 4 ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ಆ 4 ವಸ್ತುಗಳು ಯಾವುವು? ಇವುಗಳೊಮ್ಮೆ ಮನೆಯಲ್ಲಿಟ್ಟುಕೊಂಡು ನೋಡಿ. ನೀವು ಮನೆಯನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ನಿಮಗೆ ವಿಚಿತ್ರವಾದ ನಕಾರಾತ್ಮಕತೆಯ ಅನುಭವವಾದರೆ, ಮನೆಯಲ್ಲಿ ಪದೇ ಪದೇ ಕಲಹಗಳು, ಮನಸ್ತಾಪಗಳು ಸೃಷ್ಟಿಯಾಗುತ್ತಿದ್ದರೆ, ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇದಕ್ಕಾಗಿ ನೀವು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಸೃಷ್ಟಿಸಲು ಶುದ್ಧೀಕರಣ ಕಾರ್ಯ ಮಾಡಬೇಕು. ಸಾಂಪ್ರದಾಯಿಕ ಮನೆಗಳಲ್ಲಿ ಮನೆಯನ್ನು ಶುದ್ಧೀಕರಿಸುವುದು ಯಾವಾಗಲೂ ಹವನ, ಯಾಗಗಳಂತಹ ಆಚರಣೆಗಳನ್ನು ಮಾಡುತ್ತಾರೆ. ಆದರೆ ಹೋಮ, ಹವನದ ಬದಲಾಗಿಯೂ ನಿಮ್ಮ ಮನೆಯನ್ನು ಶುದ್ಧೀಕರಿಸಬಹುದು. ಹೇಗೆ ಗೊತ್ತಾ? ಈ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ. ಮೊದಲನೆಯದಾಗಿ ಶ್ರೀಯಂತ್ರ. ಶ್ರೀಯಂತ್ರವು ಮನೆಗೆ ಪ್ರಬಲವಾದ ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ಯಂತ್ರದ ಪರಸ್ಪರ ಜೋಡಿಸಲಾದ ತ್ರಿಕೋನಗಳ ಕಾಸ್ಟಿನ್ ಸೃಷ್ಟಿಯನ್ನು ಸಂಕೇತಿಸುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಸಮೃದ್ಧಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮತ್ತು ದೇವರ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡುವುದರಿಂದ ಕಂಪನಗಳನ್ನು ವರ್ಧಿಸುವ ಶಕ್ತಿಯನ್ನು ಹೊಂದಿದೆ. ಈ ಸಣ್ಣ ಯಂತ್ರದ ಮೇಲೆ ಶುಕ್ರವಾರ ದಿನದಂದು ಗುಲಾಬಿ ನೀರನ್ನು ಸಿಂಪಡಿಸಿ ಓಂ ಶ್ರೀಂ ಹೀಂ ಎನ್ನುವ ಮಂತ್ರವನ್ನು ಪಠಿಸಬೇಕು. ಇದು ಚಕ್ರವನ್ನು ಸ್ವಯಂಗೊಳಿಸುವ ಮತ್ತು ಇಡೀ ಮನೆಗೆ ಸಮೃದ್ಧಿಯನ್ನು ತರುವ ಯಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಎರಡನೆಯದಾಗಿ ತುಳಸಿ ಗಿಡ. ತುಳಸಿ ಮಾಲೆ ಅಥವಾ ತುಳಸಿ ಗಿಡದ ವೃಂದಾದೇವಿಯ ಸಹಕಾರ ರೂಪವಾಗಿದೆ. ಈ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಸಕಾರಾತ್ಮಕತೆಯನ್ನು ಮನೆಗೆ ಆಹ್ವಾನಿಸಬಹುದು. ಮನೆಯ ಪೂರ್ವಕ್ಕೆ ಎದುರಾಗಿರುವ ಮೂಲೆಯಲ್ಲಿ ತುಳಸಿ ಗಿಡವನ್ನು ಇಡಬೇಕು. ಬಳಿಕ ಪ್ರತಿದಿನ ತುಪ್ಪದ ದೀಪವನ್ನು ಬೆಳಗಿಸಿ ನೀರನ್ನು ಅರ್ಪಿಸುವುದರಿಂದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ, ಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅಕಾಲಿಕ ನಷ್ಟಗಳಿಂದ ನಿಮ್ಮನ್ನು ಪಾರು ಮಾಡಲು ಮನೆಯಲ್ಲಿ ವಿಷ್ಣುವಿನ ರಕ್ಷಣಾತ್ಮಕ ಪ್ರಬಲವನ್ನು ರೂಪಿಸುತ್ತದೆ. ಮೂರನೆಯದಾಗಿ ರುದ್ರಾಕ್ಷಿ. ಮನೆಯಲ್ಲಿ ನೀವು ಪಂಚಮುಖಿ ರುದ್ರಾಕ್ಷಿಯನ್ನು ಇಟ್ಟುಕೊಳ್ಳುವುದರಿಂದ ದುಷ್ಟ ಶಕ್ತಿಗಳ ಪ್ರಭಾವವು ನಾಶವಾಗುವುದು. ಇದು ಮನೆಯಲ್ಲಿ ಶಿವನ ಉಪಸ್ಥಿತಿಯನ್ನು ಹೆಚ್ಚಾಗಿಸುತ್ತದೆ. ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು, ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಈ ರುದ್ರಾಕ್ಷಿಯನ್ನು ಉಪಯೋಗಿಸುವುದು ತುಂಬಾನೇ ಒಳ್ಳೆಯದು. ಈ 5 ಮುಖದ ರುದ್ರಾಕ್ಷಿಯನ್ನು ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ನೇತು ಹಾಕಬಹುದು, ಲಾಕರ್ನಲ್ಲಿ ಇಟ್ಟುಕೊಳ್ಳಬಹುದು. ಇದು ಪಿತೃ ದೋಷದಿಂದ ಮತ್ತು ನಕಾರಾತ್ಮಕತೆಯಿಂದ ನಿಮ್ಮನ್ನು ಮುಕ್ತಿಗೊಳಿಸುತ್ತದೆ. ನೀವು ಮಣಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಅದನ್ನು ಗಂಗಾ ಜಲದಿಂದ ಶುದ್ಧೀಕರಿಸಬೇಕು. 4ನೇದಾಗಿ ಹನುಮಾನ್ ಚಾಲಿಸ್ ಪಠಿಸಿ. ಮನೆಯಲ್ಲಿ ಧನಾತ್ಮಕತೆಯನ್ನು ಸೃಷ್ಟಿಸಲು, ದೈವಿಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಮನೆಯಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಅಥವಾ ಹನುಮಾನ್ ಚಾಲಿಸದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಈ ಹನುಮಾನ್ ಚಾಲಿಸ್ ಲಿಪಿಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡುವುದರಿಂದ ಶನಿಗೆ ಸಂಬಂಧಿಸಿದ ಅಡೆತಡೆಗಳು ಮತ್ತು ದುಷ್ಟ ಕಣ್ಣಿನ ಪ್ರಭಾವ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಮಂಗಳವಾರ ಹನುಮಾನ್ ದೇವಸ್ಥಾನದಿಂದ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಅದಕ್ಕೆ ಹಚ್ಚಿ ಅದರ ಪರಿಣಾಮವನ್ನು ವರ್ಧಿಸಲು ಚಾಲಿಸವನ್ನು ಪಠಿಸುವುದು ಸಹ ಅಗತ್ಯವಾಗಿದೆ. ಮನೆಯಲ್ಲಿ ನೀವು ಈ 4 ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ, ನಕಾರಾತ್ಮಕತೆಯ ದೂರವಾಗುತ್ತದೆ. ಈ ವಸ್ತುಗಳು ನಿಮ್ಮ ಮನೆಗೆ ದೈವಿಕ ಶಕ್ತಿಯನ್ನು ಆಹ್ವಾನಿಸುವುದು. ಹಾಗಾಗಿ ಈ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಒಳ್ಳೆಯದಾಗಿದೆ. ಸ್ನೇಹಿತರೆ, ನಿಮ್ಮ ಮನೆಯನ್ನು ಸಹ ಈ 4 ವಸ್ತುಗಳನ್ನು ಇಟ್ಟುಕೊಂಡು ನೋಡಿ. ಏನಾದರೂ ಉಪಯೋಗ ಆದರೆ ನಮಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅನೇಕ ಜನರಿಗೆ ಈ ವಿಷಯವನ್ನು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರ್ರಿ. ನಮ್ಮನ್ನ ಪ್ರೋತ್ಸಾಹಿಸಿ, ಆಶೀರ್ವಾದಿಸಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.